ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಏನು ಹೇಳೋದು, ತುಂಬ ದಿವಸ ವ್ಲಾಗ್ ಹಾಕಿಲ್ಲ. ಒಂದು ವ್ಲಾಗ್ ಹಾಕಿದ್ದೆ, ಆಮೇಲೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆದ್ರೂ ವ್ಲಾಗ್ ಹಾಕೋದಕ್ಕೆ ಆಗಿಲ್ಲ. ಸೊ ಇದರಲ್ಲೂ 2-3 ದಿವಸದ ವ್ಲಾಗೆಲ್ಲ ಏನು ಒಟ್ಟಿಗೆ ಹಾಕಿ ಹಾಕೋತಾ ಇದ್ದೀನಿ. ಇದರಲ್ಲಿ ಏನಂದರೆ ಅಲ್ಲಿಂದ ನನ್ನ ಹಸ್ಬೆಂಡಿದು ತಂಗಿ ಮನೆಗೆ, ಅಕ್ಕನ ಮನೆಗೆಲ್ಲ ಹೋಗಿದ್ದೀನಿ. ಅಲ್ಲಿಂದ ಹಿಡ್ಕೊಂಡು ಏನು ರಿಟರ್ನ್ ಮನೆಗೆ ಬರೋ ತನಕದ್ದು ಏನು ವ್ಲಾಗನ್ನು ಇದರೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದು ನನ್ನ ಹಸ್ಬೆಂಡ್ ಇದ್ದಾರಲ್ವ, ಅವ್ರದ್ದು ತಂಗಿ ಮನೆಯಲ್ಲಿ ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅವರು ಅಲ್ಲಿ ಹೋದರೆ ಹೇಳ್ತಾರೆ, ನಿನಗೆ ಯಾವ ಥರದ ಅಡುಗೆ ಇಷ್ಟ ಆಗುತ್ತೆ ಆ ಥರದ ಅಡುಗೆನ ನೀನೇ ಮಾಡ್ಕೊಂಡು ತಿನ್ಕೊ ಅಂತೇಳಿ. ಯಾಕೆಂದರೆ ಒಂದೊಂದು ಸಲ ನನಗೆ ಯಾವುದು ಫುಡ್ಡೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಯಾವುದು ಕಂಫರ್ಟಬಲ್ ಅನ್ಸೋದು ಅದನ್ನು ನಾವು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನಾವು ಜಸ್ಟ್ ಏನು ಮಾಡೋದಕ್ಕೆ ಮಾತ್ರ ಇರುತ್ತೆ. ಸೊ ನಂತರ ಏನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಪಲಾವ್ ಮಾಡಿದ್ವಿ. ಇಲ್ಲಿ ಪಲಾವೆಲ್ಲ ತಿಂದ್ಕೊಂಡು ನಾವಿಲ್ಲಿ ಏನು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ. ಜಸ್ಟ್ 50 ರುಪೀಸ್ಗೆ ಎಷ್ಟು ಹೊತ್ತು ಬೇಕಾದರೂ ಆಟ ಆಡ್ಕೋಬೋದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಾವಿಲ್ಲಿ. ಒಂದು ಹಳ್ಳಿ ಥರದ ಪ್ಲೇಸಲ್ಲಿ ಇರೋದು ಈ ಸ್ವಿಮ್ಮಿಂಗ್ ಪೂಲನ್ನು ಮಾಡಿರೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಏನು ಅಂದರೆ ಈ ಹಳ್ಳಿ ಇದೆಯಲ್ವ, ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ. ಎಲ್ಲಿ ನೋಡಿದ್ರೂ ಇದು ಗದ್ದೆ ಅಲ್ಲ, ತೋಟಗಳು, ಆಮೇಲೆ ಜೋಳದ ತೋಟ, ಆಮೇಲೆ ಈ ಥರದ್ದೆಲ್ಲ ಇದೆ, ತೆಂಗಿನ ತೋಟ, ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟೊಂದು ಸುಕೂನ್ ಥರ ಕಾಣಿಸುತ್ತೆ. ಅಲ್ಲಿ ತುಂಬಾ ಖುಷಿಯಾಗುತ್ತೆ. ಬಟ್ ಏನಂದರೆ ನಾವು ಅಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಅವರು ನಮ್ಮ ಕಡೆ ಬಂದರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅವ್ರದ್ದೇ ಊರು ಅಡ್ಜಸ್ಟ್ ಆಗಿರುತ್ತೆ, ನಮಗೆ ನಮ್ಮ ಕಡೆನೇ ಅಡ್ಜಸ್ಟ್ ಆಗಿದೆ. ಬಟ್ ಈ ಥರ ನೋಡೋದಕ್ಕೆ ಒಂದ್ಸಲ ಹೋಗಿ ಬರೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಖುಷಿಯಾಗುತ್ತೆ. ಸೊ ಇವಾಗ ನಾವಿಲ್ಲಿ ಏನು ಸ್ವಿಮ್ಮಿಂಗ್ ಪೂಲ್ ಹತ್ರ ರೀಚ್ ಆಗಿದ್ದೀವಿ. ಇದೂ ಅದೇ ಥರ ಒಂದು ದೊಡ್ಡದೊಂದು ತೋಟ. ಇದ್ರ ಒಳಗಡೆ ಏನು ಮಾಡಿದ್ದಾರೆ ಅಂದರೆ ಗಾರ್ಡನ್ ಥರ ಮಾಡಿದ್ದಾರೆ. ಹಾಗೆಯೇ ಏನೋ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಅಲ್ಲಿ ಬರ್ದು ಇದು ನಾನು ಅಲ್ಲಿದ್ದು ವೀಡಿಯೋಸ್ ಏನು ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಿದು, ಯಾಕೆಂದರೆ ತುಂಬ ಜನ ಲೇಡೀಸ್ ಮಕ್ಕಳೆಲ್ಲ ಏನು ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನೇನು ಮಾಡಿದ್ದೆ ಅಂದರೆ ಅಲ್ಲಿದ್ದು ವೀಡಿಯೋಸ್ ಏನು ಮಾಡಿಲ್ಲ, ಒಳಗಡೆ ಹೋಗೋ ತನಕದ್ದು ಮಾತ್ರ ಮಾಡಿರೋದು. ಇಲ್ಲಿ ಅದೇ ಇದೊಂದು ದೊಡ್ಡ ತೋಟದ ಒಳಗಡೆ ಈ ಥರ ಎಲ್ಲ ಮಾಡಿರೋದು ಅವರು. ಆ ನೀರನ್ನು ಇದು ಸ್ವಿಮ್ಮಿಂಗ್ ಪೂಲಿಗೆ ಯೂಸ್ ಆದಮೇಲೆ ಅದನ್ನು ಏನು ತೋಟಕ್ಕೆ, ಆಮೇಲೆ ಮೀನು ಸಾಕಾಣಿಕೆ ಇದೆಯಲ್ವ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳಿ ಅಲ್ಲಿ ಬರೆದಿದ್ರು. ಸೊ ಅದೇ ಥರ ಅಲ್ಲೆಲ್ಲ ಮಾಡ್ತಾಯಿದ್ರು, ಮೀನು ಸಾಕಾಣಿಕೆ, ಆಮೇಲೆ ತೋಟದ್ದು ಕೆಲಸ, ತೋಟ, ಹೂವಿನ ಗಿಡದ ತೋಟ, ಈ ಥರದ್ದೆಲ್ಲ ತೋಟಗಳೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಎಲ್ಲ ಜಾಸ್ತಿಯಾಗಿ ಅಂದರೆ ಇದು ಟಿಪ್ಟೂರ್ ಅನ್ನೋದು ಒಂದು ಸ್ಮಾಲ್ ಸಿಟಿ, ಅಲ್ಲಿಂದ ಒಳಗಡೆ ಹೋಗೋದಿದ್ದು ಏನೋ ಒಂದು ಹಳ್ಳಿ ಥರ ಜಾಗ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತಂದು, ತುಂಬಾ ಖುಷಿಯಾಗಿತ್ತು. ಸೊ ಇವಾಗ ಅಲ್ಲಿದ್ವಿ. ನಾವು ಹೋಗುವಾಗ ಬೆಳಿಗ್ಗೆ ಅಂದರೆ ಮನೇಲಿ ಪಲಾವ್ ಮಾಡಿದ್ವಲ್ಲ ಅದನ್ನೇ ತಗೊಂಡು ಹೋಗಿದ್ವಿ. ಯಾಕೆಂದರೆ ಅಲ್ಲಿ ಎಲ್ಲೂ ಹತ್ತಿರದಲ್ಲಿ ಹೋಟೆಲ್ಗಳೇನಿಲ್ಲ. ಅಲ್ಲಿ ಹಾಕಿದ್ರು ಸೌದೆ ಒಲೆ ಊಟ ಅಂತೇಳಿ, ಬಟ್ ಎಲ್ಲ ಅಲ್ಲಿ ಸಿಗಲ್ವಂತೆ. ಫಸ್ಟಿಗೆ ಸಿಗ್ತಾಯಿತ್ತು, ಬಟ್ ಇವಾಗ ಸಿಗಲ್ಲ ಅಂತೇಳಿ ಮನೆಯಿಂದ ಹೋಗುವಾಗಲೇ ತಗೊಂಡು ಹೋಗಿದ್ವಿ ನಾವು. ಸೊ ನಂತರ ಅಲ್ಲಿಂದ ಹೋಗಿ ನಾವು ಇವ್ರ ತಂಗಿ ಮನೆಗೆ ಹೋಗಿ ಸ್ವಿಮ್ಮಿಂಗ್ ಪೂಲಿಂದ ಬಂದ್ವಲ್ವ, ಅವತ್ತಿನ ದಿವಸನೇ ನಾವು ರಿಟರ್ನ್ ಹೋಗಿದ್ದೀವಿ. ಅಲ್ಲಿಂದ ಇವ್ರದ್ದು ಇನ್ನೊಂದು ಅಕ್ಕ ಇದ್ದಾರೆ. ಇವಾಗ ಹೋಗಿರೋ ತಂಗಿ ಮನೆಗೆ, ಇನ್ನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆಗೂ ಬಸ್ಸಲ್ಲೇ ಜರ್ನಿ ಆಗ್ತಾ ಇದೆ. ವೆಹಿಕಲ್ಸ್ ಇಲ್ಲ ಅಂದರೆ ಇದೇ ಥರ ಆಗೋದು. ಅಂದರೆ ನಮ್ಮ ಸ್ವಂತ ಕಾರ್ ಇದ್ದರೆ ನಾವು ಎಲ್ಲ ಕಡೆ ಕಾರಲ್ಲೇ ತಿರ್ಕೋಬೋದು. ಆಮೇಲೆ ಬಾಡಿಗೆ ಕೊಟ್ಟಲ್ಲ ಅಷ್ಟೊಂದು ಏನೋ ಒಂದೊಂದು ದಿವಸಕ್ಕೇ 3000 ರುಪೀಸ್ ಎಲ್ಲ ಏನೋ ಬಾಡಿಗೆ ಇರುತ್ತೆ. ಸೊ ನಮಗೆ 4-5 ಡೇಸಿಗೆ ಆಗುವಾಗ ತುಂಬಾ ಏನು ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಬಸ್ಸಲ್ಲೇ ಜರ್ನಿ ಮಾಡೋಣ ಅಂತೇಳಿ ಇಲ್ಲಿ ಬಸ್ಸಲ್ಲೇ ಜರ್ನಿ ಮಾಡ್ತಾ ಇದ್ದೀವಿ. ಇವಾಗ ಇವ್ರ ಅಕ್ಕನ ಮನೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಂದರೆ ಟಿಪ್ಟೂರ್ ಅಂತ ಹೇಳಿದೆಯಲ್ವ, ಅಲ್ಲಿಂದ ಅರ್ಕಲ್ಗೂಡು, ಅಲ್ಲಿಗೆ ಏನು ಕಮ್ಮಿ ಅಂದ್ರೂ 3 ಅವರ್ಸ್ ಜರ್ನಿ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೆ. ಹೋಗೋ ಜಾಗದಲ್ಲಿ ನೋಡ್ಕೊಂಡು ಹೋಗ್ತೀವಲ್ವ, ಏನೂ ಒಂಚೂರು ಬೇಜಾರು ಅನಿಸಲ್ಲ. ಯಾಕೆಂದರೆ ಎಲ್ಲ ಕಡೆಯೂ ತೋಟ, ಜೋಳದ್ದು ಏನು ಬೆಳೆ ಬೆಳೆದಿರ್ತಾರೆ. ಆಮೇಲೆ ಹೂವಿಂದು ಈ ಥರದ್ದೆಲ್ಲ ತುಂಬ ಏನು ಬೆಳೆಗಳನ್ನು ಅಲ್ಲಿ ಬೆಳೀತಾಯಿದ್ರು. ಬಾಳೆದು ಬೆಳೆ, ಈ ಥರದ್ದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಕ್ಯಾಬೇಜ್ ಇದಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾವು ಮಂಗಳೂರಿಂದ ಈ ಕಡೆ ಹೋಗುವಾಗ ಅಂದರೆ ಹಾಸನ ಕಡೆ ಹೋಗುವಾಗ ನಮಗೆ ಜಾಸ್ತಿಯಾಗಿ ಸಿಗೋದೇ ಘಾಟ್, ಆಮೇಲೆ ಧೂಳು, ಈ ಥರದ್ದೇ ಸಿಗೋದು. ಬಟ್ ಇಲ್ಲಿ ಎಲ್ಲಿ ನೋಡಿದ್ರೂ ಏನು ತೋಟ, ಗದ್ದೆ,
ಆಮೇಲೆ ಬೇರೆ ಬೇರೆ ಬೆಳೆಗಳು, ಆಮೇಲೆ ಹಳ್ಳಿ ಮನೆಗಳು ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರನ್ನ ನೋಡುವಾಗಲೇ ನಂಗೆ ಅನ್ನಿಸ್ತಾ ಇತ್ತು ಎಷ್ಟೊಂದು ಚೆನ್ನಾಗಿರ್ಬೋದಲ್ವ ಇಲ್ಲಿದು ಜೀವನ ಅಂತೇಳಿ. ಅಂದರೆ ಅವರಿಗೆ ಫಿಟ್ ಆಗಿರುತ್ತೆ, ನಮಗೆ ಹೋಗಿ ಒಂದೆರಡು ದಿವಸ ಇರೋದಕ್ಕೆ ಆಮೇಲೆ ನೋಡ್ಕೊಳ್ಳೋದಕ್ಕೆ ಚೆನ್ನ. ಬಟ್ ನಮಗೆ ಅಲ್ಲಿನೇ ಶಿಫ್ಟ್ ಆಗೋಕ್ಕೆ ನಮಗೆ ಅಂದರೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನೇ ಅನ್ಕೋತಾ ಇದ್ದೆ ಇಲ್ಲಿ ಜನರಿಗೆ ಅವ್ರವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ, ಯಾಕೆಂದರೆ ಅವ್ರವರೇ ಎಲ್ಲನೂ ಬೆಳೀತಾರೆ, ಅಲ್ಲಿ ಭತ್ತ ಬೆಳೀತಾರೆ, ಈ ಥರದ್ದೆಲ್ಲ ಬೆಳೀತಾರೆ. ನಮಗೆ ಏನು ಅದು ನಮಗೆ ಹೋಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಅಲ್ಲಿರೋದಕ್ಕೆ ಅಡ್ಜಸ್ಟ್ ಆಗೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ಬೋದು. ಸೊ ಇವಾಗ ಹಾಸನ ರೀಚ್ ಆಗಿ ನಾವು ಇವರ ಅಕ್ಕನ ಮನೆಗೆ, ಹಾಸನದಿಂದ ಆರ್ಕಲ್ಗುಡಿಗೆ 25 ಕಿಲೋಮೀಟ್ರ್ ಇರೋದಷ್ಟೇ. ಸೊ ಅಲ್ಲಿಂದ ಇವರ ಅಕ್ಕನ ಮನೆಗೆ ಬಂದಿದ್ವಿ. ಇಲ್ಲಿ ಜಾಸ್ತಿಯಾಗಿ ಗೊತ್ತಿದೆಯಲ್ವ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು. ಸೊ ಇವ್ರದ್ದು ತುಂಬ ಚಿಕ್ಕ ಮನೆಗಳು. ಸೊ ಹಾಗಾಗಿ ಹೊರಗಡೆ ಕೂತಿದ್ದೆ. ಸೊ ಇದು ನೆಕ್ಸ್ಟ್ ಡೇ, ಅಲ್ಲಿ ಜಾಸ್ತಿ ಇದ್ದಿಲ್ಲ, ಒಂದು ನೈಟ್ ಇದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೊರಟು ಇವಾಗ ಹಾಸನ ಬಂದಿದ್ದೀವಿ. ಹಾಸನದಲ್ಲಿ ನನ್ನ ಹಸ್ಬೆಂಡಿಗಂದರೆ ಬಸ್ಸಿಗೆ ಇವಾಗ ಮಧ್ಯಾಹ್ನ ಆಗಿಬಿಟ್ಟಿದೆ, ಮಧ್ಯಾಹ್ನ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಸ್ವಲ್ಪ ಹೊತ್ತು ಏನು ಹಾಸನ ತಿರ್ಕೊಂಡು ಬರೋಣ ಅಂತೇಳಿ ಅಲ್ಲೊಂದು ಫೇಮಸ್ ಏನು ಬೇಕ್ರಿ ಶಾಪ್ ಇದೆ, ಗುಂಡಣ್ಣ ಬೇಕ್ರಿ ಅಂತೇಳಿ. ಸೊ ಅಲ್ಲಿ ಹೋಗಿ ಏನು ಅಲ್ಲಿ ಗುಲಾಬ್ ಜಾಮೂನು, ದೊಡ್ಡ ಗುಲಾಬ್ ಜಾಮೂನು ಸಿಗುತ್ತೆ 10 ರೂಪಾಯಿಗೆ, ಅದೆಲ್ಲ ತಿನ್ಕೊಂಡು ಬರೋಣ ಅಂತೇಳಿ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಹತ್ರ. ನಾನು ಫಸ್ಟಿಗಲ್ಲಿ ಇಲ್ಲಿ ಬರ್ತಾ ಇದ್ದೆ, ನನ್ನ ದೊಡ್ಡ ಮಗಳಿದ್ದಾಳಲ್ವ, ಅವಳು ಚಿಕ್ಕವಳಿದ್ದಾಗ ನಾನು ಇಲ್ಲಿಗೆ ಬರ್ತಾ ಇದ್ದೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ. ಬಂದಾಗ ಈ ಫ್ರೂಟ್ಸ್ ಈ ಥರದ್ದೆಲ್ಲ ನಾನು ಜಾಸ್ತಿಯಾಗಿ ಇಲ್ಲಿಂದನೇ ಮನೆ ಹತ್ರ ಬರ್ತಾ ಇತ್ತು ಮಾರೋದಕ್ಕೆ, ಬಟ್ ನಾನು ಇಲ್ಲಿಗೆ ಬಂದು ಇಲ್ಲಿಂದನೇ ತಗೊಂಡು ಹೋಗ್ತಾ ಇದ್ದೆ ಮಾರ್ಕೆಟಿಂದ. ಯಾಕೆಂದರೆ ನನ್ನ ಮನೆ ಇತ್ತಲ್ವ, ಅಲ್ಲಿಂದ ಮಾರ್ಕೆಟಿಗೆ ಜಾಸ್ತಿ ದೂರ ಇದ್ದಿಲ್ಲ, ಸ್ವಲ್ಪನೇ ದೂರ ಇದ್ದಿದ್ದು. ಸೊ ಹಾಗಾಗಿ ನಾನು ನಡ್ಕೊಂಡು ಬಂದು ಏನೇನು ಬೇಕು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೆ. ಮಗಳು ಚಿಕ್ಕವಳಿದ್ದಾಗ ಅಲ್ಲಿಗೆ ಬಂದಾಗ ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ಇಲ್ಲೊಂದು ಇದೆಯಲ್ವಾ, ಇದರಲ್ಲಿ 7 ಬಾವಿ ಇದೆಯಂತೆ ಒಳಗಡೆ, ತುಂಬ ದೊಡ್ಡ ಕೊಳ ಥರದ್ದು. ಇದರಲ್ಲಿ ಮೀನು ಆಮೆ ಎಲ್ಲ ಇರುತ್ತೆ, ಬಟ್ ಅಲ್ಲಿ ಏನು ಹಾಕಬೇಡಿ ಅಂತೇಳಿ ಬೋರ್ಡ್ ಹಾಕಿದ್ರು. ಪುರಿ ಇರುತ್ತಲ್ವ, ಅದು ಹಾಕಿದರೆ ಮೇಲ್ಗಡೆ ಬರುತ್ತೆ ಮೀನು, ಬಟ್ ಅಲ್ಲಿ ಏನು ಹಾಕೋಬೇಡಿ ಅಂತೇಳಿ ಹಾಕಿದ್ರು. ಸೊ ಹಾಗಾಗಿ ಏನು ಹಾಕಿಲ್ಲ ನಾವು. ಅಲ್ಲಿ ಆಮೆ ಇತ್ತು, ಅದನ್ನಲ್ಲಿ ಇಲ್ಲಿ ನೋಡ್ಕೋತಾ ಇದ್ದಾರೆ ನನ್ನ ಮಕ್ಕಳು. ಮೇಲು ನೋಕು ಸ್ನೇಕ್ ಬಲೆ ಕಾಂಡಲ್ಲ ತಲೆ ಕಾಣು ಮತ್ತಿದ್ರೆ ನಾವಿವಾಗ ತುಂಬ ಹಳೆ ಬೇಕ್ರಿ ಅಂತ, ಇದು ಎಷ್ಟೋ ವರ್ಷ ಹಿಸ್ಟ್ರಿ ಇದೆ ಇಲ್ಲಿಗೆ, ತುಂಬ ಹಳೆ ಬೇಕ್ರಿ. ಸೊ ಅಲ್ಲಿಗೆ ಬಂದಿದ್ವಿ ಗುಲಾಬ್ ಜಾಮೂನ್ ತಿನ್ನೋಣಂತೇಳಿ. ಗುಲಾಬ್ ಜಾಮೂನು ಹರ್ಷ ಬೇಕ್ರಿಯಲ್ಲಿ ಇರೋದು, ಪಕ್ಕದ ಬೇಕ್ರಿಯಲ್ಲಿ ಬೇರೆ ಈ ಥರ ಏನು ಸ್ವೀಟ್ಸ್ ಐಟಮ್ಸ್ಗಳೆಲ್ಲ ಇದೆ. ಬಟ್ ಇಲ್ಲಿ ಗುಲಾಬ್ ಜಾಮೂನ್ ಖಾಲಿ ಆಗಿಬಿಟ್ಟಿದೆ. ಬೆಳಿಗ್ಗೆ ಇವಾಗ ಜಸ್ಟ್ 11 ಗಂಟೆ ಆಗಿರೋದು, 11 ಗಂಟೆಗೆ ಗುಲಾಬ್ ಜಾಮೂನೆಲ್ಲ ಖಾಲಿ. ಹಾಗೆಯೇ ನಾವೊಂದು ಚಂಪಕಲಿ ಇದೆಯಲ್ವ, ಅದನ್ನು ಮಾತ್ರ, ಅದೂ ಒಂದೇ ಸಿಕ್ಕಿರೋದು, ಬಾಕಿಯೆಲ್ಲ ಇಲ್ಲಿ ಏನು ಆರ್ಡ್ರ್ ಹೋಗುತ್ತೆ ಜಾಸ್ತಿ. ಯಾಕೆಂದರೆ ಚಂಪಕಲಿ ಇದೆಯಲ್ವ, ಅದಕ್ಕೂ ಏನು 10 ರುಪೀಸ್, ಗುಲಾಬ್ ಜಾಮೂನಿಗೂ 10 ರುಪೀಸ್. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಜಾಸ್ತಿ ಬೆಳಿಗ್ಗೆನೇ ಖಾಲಿ ಆಗಿಬಿಡುತ್ತೆ, ಪಾರ್ಸಲ್ ಜಾಸ್ತಿ ಹೋಗುತ್ತೆ, ಹಾಗಾಗಿ ಖಾಲಿ ಆಗಿಬಿಡುತ್ತೆ. ನಮಗೆ ಸಿಕ್ಕಿಲ್ಲ. ನಾನು ತುಂಬ ಆಸೆಯಲ್ಲಿ ಬಂದಿದ್ದೆ ಇಲ್ಲಿ ತಿನ್ನೋದಕ್ಕೆ ಅಂತೇಳಿ ಗುಲಾಬ್ ಜಾಮೂನು, ಬಟ್ ಸಿಕ್ಕಿಲ್ಲ. ಸೊ ಇಲ್ಲಿ ಪಕ್ಕದಲ್ಲಿರುವಂತಹ ಗುಂಡನ ಬೇಕರಿ ಇದೆಯಲ್ವ, ಅಲ್ಲಿಗೂ ಬಂದಿದ್ವಿ. ಅಲ್ಲಿ ಏನು ಚಾಕ್ಲೇಟ್ ಬನ್ ಸಿಗುತ್ತೆ. ಇವಾಗ ಏನೋ ಬಾಂಬೆಲಿನ್ ಅಂತೇಳಿ ಬಂದಿದೆಯಲ್ವ, ಅದು ಇವಾಗ ನ್ಯೂ ವರ್ಷನ್ ಆಗಿ ಬಂದಿರೋದು. ಬಟ್ ಇವ್ರ ಶಾಪಲ್ಲಿ ತುಂಬ ಹಳೆಯದಿಂದನೇ ಇದೆ. ನಾನಿವಾಗ ನನ್ನ ಹಾಸನದಲ್ಲಿ ಫಸ್ಟಿಗಿದೆ ಒಂದು 7-8 ವರ್ಷ ಮೊದಲೇ ಅಲ್ಲಿ ತಿಂದಿದ್ವಿ ನಾವು. ಏನು ಕ್ರೀಮ್ ಬನ್ ಒಳಗಡೆ ಚಾಕ್ಲೇಟ್. ಇವಾಗ ಏನು ಬಾಂಬೆಲಿನ್ ಅಂತೇಳಿ ಸ್ವಲ್ಪ ಏನು ಮಾಡರ್ನ್ ಆಗಿ ಬೇರೆ ಟೈಪಲ್ಲಿ ಮಾಡಿದ್ದಾರೆ, ಬಟ್ ಅದೇ ವರ್ಷನ್ ಇದು ಹಳೇದಿದ್ದು. ಇದನ್ನು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಲಾವಾ ಕೇಕ್, ಈ ಇದು ಚೀಸ್ ಕೇಕ್ ಇತ್ತಲ್ವ ನಾನು ತಗೊಂಡಿರೋದು, ಅದೂ ಬರೀ 70 ರುಪೀಸ್ ಅಷ್ಟೇ. ನೋಡಿ ಚಂಪಕಲಿ ಇದೆಯಲ್ವ, ಇದು ಬರೀ 10 ರುಪೀಸ್. ಇಲ್ಲಿ ಬೇರೆ ಕಡೆ ಹೋದರೆ ತುಂಬ ಜಾಸ್ತಿ ಇದೆ, ಬಟ್ ಇಲ್ಲಿ 10 ರುಪೀಸ್. ಸೊ ಅಲ್ಲಿ ಎಲ್ಲ ತಿಂದ್ಕೊಂಡು ನಾವು ಒಂದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಬಸ್ ಹತ್ತಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ, ಅಂದರೆ ರಿಟರ್ನ್ ಮಂಗಳೂರಿಗೆ ಬರ್ತಾ ಇದ್ದೀವಿ. ಸೊ ಇವಾಗ
ಮಂಗಳೂರಿಂದ ಮನೆಗೆಲ್ಲ ಬಂದು ರೀಚ್ ಆಗಿದೆ. ನಾನು ಡೈರೆಕ್ಟಾಗಿ ಅಮ್ಮನ ಮನೆ ಹೋಗಿದ್ದೆ, ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಮಲಗೋ ಟೈಮಲ್ಲಿ ಮನೆಗೆ ಬಂದಿದ್ದೀನಿ. ಫುಲ್ಲು ಧೂಳಾಗ್ಬಿಟ್ಟಿದೆ. ಇವಾಗ ಇದನ್ನೇನು ನಾನು ಕ್ಲೀನ್ ಮಾಡಲ್ಲ, ನಾಳೆ ಮಾಡ್ತೀನಿ. ಸೊ ಇದರದ್ದು ಕಂಟಿನ್ಯೂ ವಿಡಿಯೋ ನಾಳೆ ಹಾಕೋತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.